ತಮಿಳುನಾಡಿನ ರಾಜಕಾರಣ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ನಿನ್ನೆಯಷ್ಟೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ವಿಜಯ್. ಈಗ ಅಣ್ಣಾ ಡಿಎಂಕೆ ಇಬ್ಬಾಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಪಳನಿಸ್ವಾಮಿ ವಿರುದ್ಧ ವೇಲುಮಣಿ ಗ್ಯಾಂಗ್ ಬಂಡಾಯವನ್ನ ಎದ್ದಿದೆ. 36 ಶಾಸಕರು ವಿಜಯ್ಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಧಾನಸಭೆಗೆ ಪ್ರತ್ಯೇಕವಾಗಿ ಅಣ್ಣಾ ಡಿಎಂಕೆಯ ಶಾಸಕರ ಬಣ ಬಂದಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಎಡಪ್ಪಾಡಿ ಕೆ ಪಳನಿಸ್ವಾಮಿ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯ ಜಾಸ್ತಿ ಆಗ್ತಿದೆ. ಒಂದು ವೇಳೆ ಅಣ್ಣಾ ಡಿಎಂಕೆಯ ಒಂದು ಬಣ ಟಿವಿಕೆ ಪಕ್ಷವನ್ನು ಬೆಂಬಲಿಸಿದರೆ ಅಲ್ಲಿಗೆ ವಿಜಯ್ಗೆ ಬೆಂಬಲಿಸುವ ಶಾಸಕರ ಸಂಖ್ಯೆ 157ಕ್ಕೆ ಏರಿಕೆ ಆಗುತ್ತೆ. ಈ ಬಾರಿ ವಿಜಯ್ ಮ್ಯಾಜಿಕ್ ಮಾಡ್ತಾ ಇದ್ದ ಹಾಗೆ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ವಿಚಾರ ಜೋರು ಚರ್ಚೆ ಆಗಿತ್ತು. ಮೊದಲೇನೆ ಅಣ್ಣಾ ಡಿಎಂಕೆಯಲ್ಲಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಪನ್ನೀರ್ ಸೆಲ್ವಂ ನಡುವೆ ಜೋರು ಜಗಳ ಆಗಿ ಅದೆಲ್ಲವೂ ಕೂಡ ಸರಿಯಾಗಿ ಮತ್ತೆ ಸರಿ ಮಾಡಿಕೊಂಡು ಪಕ್ಷವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ದರು. ಈಗ ಮತ್ತೆ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಬೀರ್. ಈಗ ಅಣ್ಣಾ ಡಿಎಂಕೆ ಪಕ್ಷ ಇಬ್ಬಾಗವಾಗುತ್ತೆ ಅನ್ನುವಂತಹ ಚರ್ಚೆ ಪ್ರಶ್ನೆ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ನಿಜಕ್ಕೂ ಕೂಡ ಈ ವಿಚಾರದಲ್ಲಿ ಏನಾಗಬಹುದು ತಮಿಳುನಾಡಿನ ರಾಜಕಾರಣದಲ್ಲಿ ಅಂಥೇಳಿ ನೋಡಿ, ವಿಜಯ್ ಅವರು ಸರ್ಕಾರ ರಚನೆಯ ಕಸರತ್ತು ಆರಂಭ ಮಾಡಿದಾಗಿಂದಲೂ ಕೂಡ ಅಣ್ಣಾ ಡಿಎಂಕೆಯಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ವಿಜಯ್ಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಣ್ಣಾ ಡಿಎಂಕೆಯಲ್ಲಿರುವಂಥ ಕೆಲವು ಶಾಸಕರ ಅಭಿಪ್ರಾಯ ಕೂಡ ಆಗಿರುವಂಥದ್ದು. ಕೆಲವು ಶಾಸಕರು ಅನ್ನೋದಕ್ಕಿಂತ ಬಹಳ ದೊಡ್ಡ ಪ್ರಮಾಣದ ಶಾಸಕರು ಈ ಒಂದು ನಿರ್ಧಾರಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಅಣ್ಣಾ ಡಿಎಂಕೆ ಮಾತ್ರ ಈವರೆಗೂ ಕೂಡ ವಿಜಯ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಸೊ ಹೀಗಾಗಿ ಪಕ್ಷ ಇಬ್ಬಾಗ ಆಗಬಹುದು ಅನ್ನುವಂತಹ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇರುವಂಥದ್ದು. ಇವತ್ತು ವಿಶೇಷ ವಿಧಾನಸಭೆ ಅಧಿವೇಶನ ಶುರುವಾಗಿರುವಂಥದ್ದು. ಈ ಅಧಿವೇಶನಕ್ಕೆ ಅಣ್ಣಾ ಡಿಎಂಕೆಯಲ್ಲಿರುವಂತಹ ಶಾಸಕರ ಒಂದು ಗುಂಪು ಪ್ರತ್ಯೇಕವಾಗಿ ಬಂದಿದೆ. ಈ ಬಾರಿ ಚುನಾವಣೆಯಲ್ಲಿ ಒಟ್ಟು 47 ಶಾಸಕರು ಆಯ್ಕೆಯಾಗಿರುವಂಥದ್ದು. ಇದರಲ್ಲಿ ಸರಿಸುಮಾರು 36 ಶಾಸಕರು ಒಟ್ಟಾಗಿ ವಿಜಯ್ಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈಗ ಅವರು ಪ್ರತ್ಯೇಕವಾಗಿ ವಿಧಾನಸಭೆಗೆ ಬಂದಿರುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿರುವಂಥದ್ದು. ನೋಡಿ, ಮಹಾರಾಷ್ಟ್ರ ಮಾದರಿಯಲ್ಲೇ ಈ ಒಂದು ಪಕ್ಷವು ಕೂಡ ಒಡೆದು ಚೂರಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿರುವಂಥದ್ದು. ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ ಶಿವಸೇನೆ 2/3 ಭಾಗದಷ್ಟು ಶಾಸಕರು ಪಕ್ಷವನ್ನು ತೊರೆದು ಬಿಜೆಪಿಗೆ ಬೆಂಬಲವನ್ನು ಕೊಟ್ಟಿದ್ರು. ಸೊ ಅದೇ ಮಾದರಿಯಲ್ಲಿ ಈಗಲೂ ಕೂಡ ಅಣ್ಣಾ ಡಿಎಂಕೆಯ 47 ಶಾಸಕರ ಪೈಕಿ 36 ಅಂದ್ರೆ ಬಹುತೇಕ 2/3 ಭಾಗದಷ್ಟು ಶಾಸಕರಾದ್ರು. ಇವರೆಲ್ಲರೂ ಕೂಡ ಒಟ್ಟಾಗಿ ವಿಜಯ್ಗೆ ಬೆಂಬಲ ಕೊಡಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈಗಾಗಲೇ 121 ಮಂದಿ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆಯಾಗಿದೆ. ಅದಕ್ಕೆ ಹೆಚ್ಚುವರಿಯಾಗಿ 36 ಶಾಸಕರು ಕೂಡ ಬೆಂಬಲವನ್ನು ಕೊಡಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದಕ್ಕೂ ಮುನ್ನ ಶಾಸಕರು ಒಂದು ಷರತ್ತನ್ನ ಇಟ್ಟಿರುವಂತದ್ದು. ಅಣ್ಣಾ ಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಪಳನಿಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಡಗಳು ಕೇಳಿ ಬರ್ತಾ ಇರುವಂತದ್ದು. ಒಂದ್ ವೇಳೆ ಈ ರಾಜೀನಾಮೆ ಕೊಡದೇ ಇದ್ದಂತ ಪಕ್ಷದಲ್ಲಿ ಈ ಪಕ್ಷ ಒಡೆದು ಚೂರಾಗುವಂತ ಸಾಧ್ಯತೆಗಳಿದಾವೆ. ಮತ್ತೆ 36ಕ್ಕಿಂತ ಹೆಚ್ಚು ಶಾಸಕರು ವಿಜಯ್ಗೆ ಬೆಂಬಲವನ್ನು ಕೊಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ಸಿಪಿ ಹೇಗಾಗಿತ್ತು, ಈಗ ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಪರಿಸ್ಥಿತಿ ಹಾಗಾಗುತ್ತಾ ಅಂತೇಳಿ ಮತ್ತೆ ಪ್ರೀತಿ ಪಾಠವನ್ನ ಮಾಡಿದ್ದಾರೆ ನಟಿ ತ್ರಿಷಾ ಕೃಷ್ಣನ್. ಪ್ರೀತಿ ಯಾವಾಗಲೂ ಕೂಡ ಜೋರಾಗಿಯೇ ಇರುತ್ತೆ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಈ ಕ್ಯಾಪ್ಷನ್ ಜೊತೆಗೆ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ನಟಿ ವಿಜಯ್ ಆಪ್ತ ಸ್ನೇಹಿತೆ ತ್ರಿಷಾ. ವಿಜಯ್ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಿನ್ನೆ ಮಿಂಚಿದ್ರು ತ್ರಿಷಾ ಅವರು. ಅದೇ ಕಾರ್ಯಕ್ರಮದ ಫೋಟೋ ಜೊತೆಗೆ ಈ ರೀತಿಯ ಕ್ಯಾಪ್ಷನ್ ಕೊಟ್ಟಿರೋದು ಮತ್ತಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಪ್ರೀತಿ ಯಾವಾಗಲೂ ಕೂಡ ಜೋರಾಗಿರುತ್ತೆ ಅಂತ ಹೇಳಿ ತ್ರಿಷಾ ಹೇಳಿರೋದು ವಿಜಯ್ ತ್ರಿಷಾ ಒಂದಾಗ್ತಾರಾ ಅನ್ನುವಂತಹ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ. ನೀವು ಕೂಡ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ ಮಲ್ಲಿಗೆ ಹೂವನ್ನು ಮುಟ್ಟು ತಿಳಿ ನೀಲಿಯ ಸೀರೆಯನ್ನು ಉಟ್ಟು ಮಿರಮಿರನೆ ಮಿಂಚಿದ್ರು ತ್ರಿಷಾ ಅವರು. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ರು ನಿನ್ನೆಯ ಕಾರ್ಯಕ್ರಮದಲ್ಲಿ.